ಇನ್ನು ಗಾಂಜಾ ಕೇಸಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ಬರು ಅಂಧರಾಗಿದ್ದಾರೆ. ದಾವಣಗೆರೆ ವಿದ್ಯಾನಗರ ಠಾಣೆ ಪೊಲೀಸರು ನಡೆಸಿರುವಂತಹ ಕಾರ್ಯಾಚರಣೆ. ಈ ಗಾಂಜಾ ಪ್ರಕರಣದಲ್ಲಿ ಉದ್ಯಮಿ ವೇದಮೂರ್ತಿ ಅಂತ, ಇವರ ಹೆಸರು ಶಾಮನೂರ ವೇದಮೂರ್ತಿ ಅಂತ, ಇವರನ್ನ ಬಂಧಿಸಿದ್ದಾರೆ ಈಗ ಖಾಕಿ. ಕಾಂಗ್ರೆಸ್ನಲ್ಲೂ ಕೂಡ ಈ ಶಾಮನೂರು ವೇದಮೂರ್ತಿ ಗುರುತಿಸಿಕೊಂಡಿದ್ದಾರಂತೆ. ರಾಜಸ್ಥಾನದಿಂದ ಬಂದು ಮಾದಕ ವಸ್ತು ಖರೀದಿಸುವಾಗ ಲಾಕ್ ಆಗಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಖಾಕಿ ಬಲೆಗೆ ಬಿದ್ದಿದ್ದಾರೆ ಈ ಶಾಮನೂರ ವೇದಮೂರ್ತಿ. ಹಲವು ದಿನಗಳಿಂದ ಡ್ರಗ್ಸ್ ಪೂರೈಕೆ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಇವರ ಮೇಲಿರುವಂತಹ ಅನುಮಾನಗಳು. ಸೊ ಆರೋಪಿಯಿಂದ ಈಗ ಗಾಂಜಾ ಮತ್ತು ಇತರ ಡ್ರಗ್ಸ್ಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಗ್ಯಾಂಗ್ ವಿರುದ್ಧ ಇಡಿ ಕ್ರಮಕ್ಕೆ ಮುಂದಾಗಿದೆ. ಈಗ ಪಿಎಂಎಲ್ಎ ವಿಶೇಷ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಕೂಡ ಫೈಲ್ ಆಗಿದೆ. ಇಂದೋರ್, ಮುಂಬೈ, ಅಹಮದಾಬಾದ್, ಚೆನ್ನೈ ಮತ್ತು ದುಬೈ, ಸೊ ಇಲ್ಲಿಂದನೇ ಕಾರ್ಯಾಚರಣೆ ಮಾಡ್ತಾ ಇದ್ದಂಥ ಒಂದು ರೀತಿ ಸಿಂಡಿಕೇಟ್ ಮಾಡ್ಕೊಂಡಿದ್ರು ಇವರೆಲ್ಲರೂ ಕೂಡ. ಆ ಸಿಂಡಿಕೇಟ್ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಚಾರ್ಜ್ ಶೀಟನ್ನು ಫೈಲ್ ಮಾಡಿದ್ದಾರೆ. ಸುಮಾರು 40,446 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆದಾಯ ಪತ್ತೆ ಮಾಡಿದ್ದಾರೆ. ಈ ದಾಳಿ ಸಂದರ್ಭದಲ್ಲಿ ಸುಮಾರು 521 ಕೋಟಿಗೂ ಅಧಿಕ ನಗದು ಪತ್ತೆಯಾಯಿತು. ಹಾಗೆ 599 kg ಬೆಳ್ಳಿ, 100 ಗ್ರಾಂ ಚಿನ್ನ, ಅದನ್ನು ಕೂಡ ಇಡಿ ವಶಪಡಿಸಿಕೊಂಡಿದೆ. ಇನ್ನು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 10 ಮೊಬೈಲ್ಗಳು ಪತ್ತೆಯಾಗಿವೆ. ಜೈಲ್ಗಳ ಮೇಲೆ ರೇಡ್ ಮಾಡೋದು, ಮೊಬೈಲ್ಗಳನ್ನು ಜಪ್ತಿ ಮಾಡೋದು, ಈ ಕೆಲಸ ಮುಂದುವರೆದೇ ಇದೆ. ಇಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದ ಜೈಲಿನಲ್ಲೂ ಕೂಡ ಆಗಾಗ್ಗೆ ರೇಡ್ ನಡೀತಾ ಇರುತ್ತೆ. ಆ ರೇಡ್ ನಡೆದಂಥ ಸಂದರ್ಭದಲ್ಲಿ ಮೊಬೈಲ್ಗಳನ್ನು ಜಪ್ತಿ ಮಾಡುವಂಥದ್ದು ಈ ಥರದ್ದು ನಡೀತಾನೆ ಇರುತ್ತೆ. ಈಗ ನೋಡಿ, ಇಲ್ಲಿ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲೂ ಕೂಡ ಸುಮಾರು 10 ಮೊಬೈಲ್ಗಳನ್ನು ಈಗಾಗಲೇ ಜಪ್ತಿ ಮಾಡಲಾಗಿದೆ. ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಈ 10 ಮೊಬೈಲ್ಗಳನ್ನು ಅಲ್ಲಿದ್ದಂಥ ಬಂದಿ ಖಾನೆಯಲ್ಲಿರುವಂಥ ಕೈದಿಗಳು ಬಳಸ್ತಾ ಇದ್ರು ಅನ್ನುವಂಥದ್ದು. ಮಧ್ಯರಾತ್ರಿ ನಡೆದಿರುವಂಥ ಕಾರ್ಯಾಚರಣೆ. ನಿನ್ನೆ ರಾತ್ರಿ ನಿಷೇಧಿತ ವಸ್ತುಗಳ ಪತ್ತೆ ಕಾರ್ಯಾಚರಣೆಗೆ ಇಳಿದಂತಹ ಪೊಲೀಸರಿಗೆ ಸಿಕ್ಕಿರುವಂಥ ಮೊಬೈಲ್ ಫೋನ್ಗಳು. 3ನೇ ಬ್ಯಾರಕ್ನ ನೆಲಮಹಡಿ, ನೆಲದ ಅಡಿಯಲ್ಲಿ 3 ಕೀಪ್ಯಾಡ್ ಮೊಬೈಲ್ಗಳು, ಹಾಗೆ ಗಿಡದ ಮರೆಯಲ್ಲಿ ಒಂದು 3 ಮೊಬೈಲ್ಗಳು, ಬೇರೆ ಬೇರೆ ಕಡೆ ಹೀಗೆಲ್ಲ ಅವಿಸಿಟ್ಟಿದ್ರು. 10 ಮೊಬೈಲ್ಗಳನ್ನು ಈಗ ಸೀಸ್ ಮಾಡಿದ್ದಾರೆ. ಚಾರ್ಜರು, ಅದರ ಚಾರ್ಜರ್ ಕೇಬಲು ಎಲ್ಲವೂ ಕೂಡ ಸಿಕ್ಕಿದೆ.